ನೀವು ವೃಷಭ ರಾಶಿಯವರಾಗಿದ್ದು ಬಹಳ ಜನರನ್ನ ನಿಮ್ಮತ್ತ ಸೆಳೆಸ್ಕೊಳ್ತೀರಿ. ಅಂದರೆ ಎಲ್ಲರೂ ನಿಮ್ಮ ಹತ್ರ ಆಕರ್ಷಿತರಾಗ್ತಾರೆ. ಕಾರಣ ರಾಶ್ಯಾಧಿಪತಿ ಆಗಿರ್ತಕ್ಕಂಥವನು ಶುಕ್ರ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಚಂದ್ರ. ಆದರೆ ಒಂದು ಸಮಸ್ಯೆ ಎಲ್ಲಾಗುತ್ತೆ ಅಂತಂದರೆ ಎಲ್ಲರೂ ನಿಮ್ಮ ಹತ್ರ ಎಳ್ಕೊಂಡಾಗ ಬೇಡದವರು ಕೂಡ ನಿಮ್ಮ ಹತ್ರ ಬಂದ್ಬಿಡ್ತಾರೆ. ಸೊ ನೀವು ಯಾರನ್ನ ನಿಮ್ಮತ್ತ ಸೆಳೆದುಕೊಳ್ಳಿಕ್ಕೆ ಬಯಸ್ತೀರೋ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗವಾಗ ಉತ್ತಮರೇ ನಿಮ್ಮತ್ತ ಆಕರ್ಷಿತರಾಗಬೇಕು ಅಂತಂದಾಗ ಅದಕ್ಕೊಂದು ವಿಶೇಷವಾದಂತಹ ವಿಚಾರ ಇದೆ. ಯಾವ ರೀತಿ ದೇವತಾರಾಧನೆ ಮಾಡಿದ್ರೆ ಎಲ್ಲ ಒಳ್ಳೆಯವರು ಮಾತ್ರ ನಮ್ಮ ಜೊತೆಗಿರಬೇಕು, ಯಾವುದೂ ಬೇಡದವರು ದೃಷ್ಟಿ ಹಾಕೋರು ಕೆಟ್ಟ ಜನ ಯಾರು ನಮ್ಮ ಹತ್ರ ಬರಬಾರ್ದು, ಒಳ್ಳೆಯವರ ಸಹವಾಸ ಮಾತ್ರ ಆಗಬೇಕು, ಒಳ್ಳೆಯವರೆಲ್ಲ ನಮ್ಮತ್ತ ಆಕರ್ಷಿತರಾಗಿ ನಮ್ಮ ಕೆಲಸ ಆಗಬೇಕು ಅಂತಂದಾಗ ಒಂದು ವಿಶೇಷವಾದಂತಹ ದೇವತಾರಾಧನೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದ್ಭುತವಾದ ಪರಿಹಾರ ತಿಳಿಸ್ತಾನೆ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ತುಂಬ ಚೆನ್ನಾಗಿ ಶೇರ್ ಮಾಡಿಬಿಡಿ. ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಏನಾದ್ರು ವಿಶೇಷ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕಮೆಂಟ್ ಮಾಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ಪ್ರತಿಯೊಬ್ಬರಲ್ಲೂ ಇರುತ್ತೆ, ಯಾಕಂದರೆ ಎಲ್ಲರೂ ನಮ್ಮತ್ತ ಆಕರ್ಷಿತರಾಗಿದ್ರೆ ಮಾತ್ರ ನಮ್ಮ ಕೆಲಸಗಳಾಗ್ತಕ್ಕಂಥದ್ದು. ನೀವು ನಿರುದ್ಯೋಗಿ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ ಆದರೆ ಎಲ್ಲರ ಮಧ್ಯೆ ನೀವು ಸ್ಟ್ಯಾಂಡ್ ಔಟ್ ಆಗಿ ಏನೋ ಒಂದು ವಿಭಿನ್ನವಾಗಿ ಕಂಡು ನಿಮ್ಮಲ್ಲೇನೋ ಒಂದು ಆಕರ್ಷಣೆ ಇದ್ದರೆ ಮಾತ್ರ ನೀವು ಸೆಲೆಕ್ಟ್ ಆಗ್ತಕ್ಕಂಥದ್ದು. ಮದುವೆ ಆಗಿಲ್ಲ, ಮದುವೆ ಆಗಬೇಕು ಅಂತ ಹೋದಾಗ ಹುಡುಗಂಗೆ ಹುಡುಗಿ ಇಷ್ಟ ಆಗಬೇಕು, ಹುಡುಗಿಗೆ ಹುಡುಗ ಇಷ್ಟ ಆಗಬೇಕು. ನೀವು ಹುಡುಗ ಆಗಲಿ ಹುಡುಗಿ ಆಗಲಿ ಆಕರ್ಷಣೆ ಶಕ್ತಿ ನಿಮ್ಮಲ್ಲಿದ್ದರೆ ಮಾತ್ರ ಅದು ನಿಮಗೆ ಸಾಧ್ಯ ಆಗ್ತಕ್ಕಂಥದ್ದು. ಮದುವೆ ಆದಮೇಲೂ ಸಹ ಗಂಡ ಹೆಂಡಿರ ನಡುವೆ ಆ ಒಂದು ಐಕ್ಯಮತ್ಯ ಇರಬೇಕಂದ್ರೆ ಆಕರ್ಷಣೆ ಬಹಳ ಮುಖ್ಯವಾಗಿರುತ್ತೆ. ಆಕರ್ಷಣೆನೇ ಇಲ್ಲ, ಒಬ್ಬರ ಮೇಲೊಬ್ಬರಿಗೆ ಏನು ಆಕರ್ಷಣೆನೇ ಇಲ್ಲ ಅಂತಂದಾಗ ನಿತ್ಯ ಅಯ್ಯೋ ಅವನು ಹೆಂಗೆ ಬೇಕಾದ್ರೆ ಹಾಳಾಗೋಗ್ಲಿ ಅಂತ ಗಂಡ, ಹೆಂಗೆ ಬೇಕಾದ್ರೆ ಹಾಳಾಗೋಗ್ಲಿ ಅಂತ ಹೆಂಡತಿ ಅಂತಿದ್ರೆ ದಾಂಪತ್ಯ ಹಾಳಾಗ್ಬಿಡುತ್ತೆ. ಸೊ ಆ ಆಕರ್ಷಣೆ ಅನ್ನುವಂಥದ್ದು ಬಹಳ ಮುಖ್ಯ. ಸ್ನೇಹಿತರ ನಡುವೆ ಆಕರ್ಷಣೆ ಮುಖ್ಯ. ನೀವು ಜಾಬ್ ಮಾಡ್ತಾ ಇದ್ದೀರಾ ಅಂತ ಆದರೆ ನಿಮ್ಮ ಕೊಲೀಗ್ಸ್ ನಿಮ್ಮ ಜೊತೆ ಜಗಳ ಮಾಡಬಾರ್ದು, ನಿಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂತಂದರೆ ಅವ್ರನ್ನೆಲ್ಲ ನೀವು ಆಕರ್ಷಣೆ ಮಾಡಿ ಇಟ್ಕೊಂಡಿರ್ಬೇಕಾಗ್ತದೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಜೊತೆ ಚೆನ್ನಾಗಿರ್ಬೇಕು, ನಿಮ್ಮ ಜೊತೆ ಜಗಳ ಮಾಡಬಾರ್ದು, ನೀವು ಕೇಳಿದಾಗ ರಜಾ ಕೊಡಬೇಕು, ಸ್ಯಾಲ್ರಿ ಹೇಗೋ ಪ್ರಮೋಷನ್ ಸಿಗಬೇಕು ಅಂತಂದ್ರೆ ಅವ್ರು ನೀವು ಚೆನ್ನಾಗಿ ಇಟ್ಕೋಬೇಕು ಅಂದರೆ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರಬೇಕು. ನಿಮ್ಮ ನೋಡಿದ ತಕ್ಷಣ ನಿಮಗೇನು ಬೈಬಾರ್ದು ಅಂತ ಅನಿಸ್ಬೇಕು, ನಿಮ್ಮ ಹತ್ರ ಏನು ಸ್ವಲ್ಪ ಮಾತಾಡಬೇಕು ಅಂತ ಅನಿಸ್ಬೇಕು. ನ್ಯಾಚುರಲ್ ಆಗಿ ಸ್ವಲ್ಪ ವೃಷಭ ರಾಶಿ ಅದಿರುತ್ತೆ ಆ ಒಂದು ಆಕರ್ಷಣಾ ಶಕ್ತಿ. ಜೊತೆಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆರಾಧನೆ ಮಾಡ್ಕೊಂಡ್ರೆ ಅದನ್ನು ಪಾಸಿಟಿವ್ ಆಗಿ ಚೆನ್ನಾಗಿ ಇರ್ತದೆ. ಸೊ ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿತಕೊಳ್ತಕ್ಕಂಥ ಒಂದು ಅದ್ಭುತ ಅವಶ್ಯಕತೆ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಏನೋ ಒಂದು ಅಂಗಡಿ ಇಟ್ಕೊಂಡಿದ್ದೀರಾ, ಫ್ಯಾಕ್ಟ್ರಿ ಇಟ್ಕೊಂಡಿದ್ದೀರಾ, ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಬಿಸ್ನೆಸ್ ಚೆನ್ನಾಗಿ ಆಗಬೇಕು ಅಂದರೆ ಗ್ರಾಹಕರು, ಕಸ್ಟಮರ್ಸ್ ಅಥವಾ ಕ್ಲೈಂಟ್ಸ್ ಅಂತ ನೀವೇನು ಹೇಳ್ತಿರಲ್ಲ, ಅವರು ನಿಮ್ಮತ್ತ ಆಕರ್ಷಿತರಾಗಬೇಕಲ್ಲ. ಅವರು ನಿಮ್ಮತ್ತ ಆಕರ್ಷಿತರಾದರೆ ಮಾತ್ರ ನಿಮಗೆ ನಿಮ್ಮೊಂದಿಗೆ ವ್ಯವಹಾರ ಮಾಡ್ತಾರೆ, ಹಾಗೂ ನಿಮಗೆ ವ್ಯವಹಾರಗಳು ದುಡ್ಡು ಚೆನ್ನಾಗಿ ಬರ್ತಕ್ಕಂಥದ್ದು. ಸೊ ಬಿಸ್ನೆಸ್ ಮಾಡ್ತಕ್ಕಂಥವರಿಗೆ ಜನಾಕರ್ಷಣೆ ಇಂಪಾರ್ಟೆಂಟ್, ಉದ್ಯೋಗ ಹೋಗ್ತಕ್ಕಂಥವ್ರಿಗೆ ಜನಾಕರ್ಷಣೆ ಇಂಪಾರ್ಟೆಂಟು. ನೀವು ಎಲ್ಲೇ ಒಂದು 4 ಜನರ ಮಧ್ಯೆ ನಿಂತ್ಕೊಂಡಾಗ ರಶ್ ಇದೆ, ನಿಮಗೆ ಮಾತ್ರ ಕೆಲಸ ಆಗ್ಬಿಡ್ಬೇಕು, ನಿಮ್ಗೆ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಕಾಯಕ್ಕಾಗಲ್ಲ ಅಂತಂದರೆ ನಿಮ್ಮಲ್ಲಿ ಒಂದು ಅದ್ಭುತವಾದ ಆಕರ್ಷಣಾ ಶಕ್ತಿ ಇರಬೇಕಾಗ್ತದೆ. ಆ ಅದ್ಭುತವಾದಂತಹ ಆಕರ್ಷಣಾ ಶಕ್ತಿ ಪಾಸಿಟಿವ್ ನೇಚರಲ್ಲಿ ಇರಬೇಕಾಗ್ತದೆ. ಯಾವುದೇ ಒಬ್ಬ ಸ್ನೇಹಿತರ ನಡುವೆ ಆಕರ್ಷಣಾ ಶಕ್ತಿ ಇದ್ದಾಗ, ನಮಗೆ ಒಳ್ಳೆಯ ಫ್ರೆಂಡು ಅಂತಂದಾಗ, ನಮ್ಮಲ್ಲಿ ಆಕರ್ಷಣಾ ಶಕ್ತಿ ಇದ್ದಾಗ ನಮ್ಮ ಫ್ರೆಂಡ್ಶಿಪ್ ತುಂಬ ದೀರ್ಘಕಾಲಿಕವಾಗಿರುತ್ತೆ. ನಮ್ಮ ಯಾವುದೇ ಕಾಲಕ್ಕೆ ನಮಗೆ ಸಮಸ್ಯೆ ಬಂದಾಗ ಫ್ರೆಂಡ್ ಇನ್ ನೀಡ್, ಫ್ರೆಂಡ್ ಇನ್ ಡೀಡ್ ಆಗುತ್ತದು. ಸೊ ಅದರಿಂದ ನಿಮಗೆ ಅವಶ್ಯಕತೆ ಇದ್ದಾಗ ಸ್ನೇಹಿತರು ನಿಮಗೆ ಸಹಾಯ ಮಾಡುವಲ್ಲಿ ನಿಮಗೆ ನನಗೆ ಯಾಕೋ ಅವ್ರು ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಒಂದು ಆಕರ್ಷಣಾ ಶಕ್ತಿ ನಿಮ್ಮಲ್ಲಿ ಇರಬೇಕು. ಅಂದರೆ ಎಲ್ಲರೂ ನಿಮ್ಮ ಆಕರ್ಷಣೆ ಆಗಬೇಕು. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ವೃಷಭ ರಾಶಿಯವರಿಗೆ ಸಹಜ ಸ್ವಾಭಾವಿಕವಾಗಿ ಅವರ ಸೌಂದರ್ಯ ಎಲ್ಲರನ್ನೂ ಅವರತ್ತ ಆಕರ್ಷಿದರೂ ಸಹ ಕೆಲವಿಷ್ಟು ಗುಣಗಳು ಅವರು ನಿಮ್ಮಿಂದ ಎಲ್ಲರೂ ದೂರ ಮಾಡ್ತದೆ. ಉದಾಹರಣೆಗೆ ನಿಮ್ಮನ್ನು ನೋಡಿದಾಗ ಒಂದು ದೃಷ್ಟಿ ಆಗುತ್ತೆ, ಅಯ್ಯೋ ನೋಡು ಕಾಸ್ಟ್ಲಿ ಬಟ್ಟೆ, ಒಳ್ಳೆ ಚೆನ್ನಾಗಿ ಬಟ್ಟೆ ಹಾಕೊಂಡ್ರೆ, ಒಳ್ಳೆ ಎಲ್ಲ ಏನೇ ನೋಡಿದ್ರು ಬ್ರ್ಯಾಂಡೆಡ್ ಏನೇ, ಯಾವುದು ನಾರ್ಮಲ್ ಆಗಿಲ್ಲ, ಹಂಗೆ ಅನ್ಕಡೆಲ್ಲ ನಿಮ್ಮಿಂದ ದೂರ ಹೋಗಬಾರ್ದು. ಪ್ರೀತಿಯಿಂದ ನಿಮ್ಮ ಹತ್ತಿರಕ್ಕೆ ಬರಬೇಕು. ಎಲ್ಲರೂ ಸಹ ಪ್ರೀತಿಯಿಂದಲೂ ನಿಮ್ಮ ಹತ್ತಿರಕ್ಕೆ ಬರಬೇಕು ಅಂದರೂ ಅದ್ಭುತವಾಗಿರತಕ್ಕಂಥ ಮಂತ್ರವೇ ತ್ರೈಲೋಕ್ಯ ಮೋಹನ ಕರ ಗಣಪತಿ ಮಂತ್ರ. ಈ ವಿಡಿಯೋ ಎಂಡಲ್ಲಿ ನಾನು ಆ ಮಂತ್ರವನ್ನು ಕೇಳಿಸ್ತೇನೆ ನಿಮಗೆ. ಆ ಅದ್ಭುತವಾದ ಮಂತ್ರವನ್ನು ಯಾವ ವೃಷಭ ರಾಶಿಯವರು ವಿಶೇಷವಾಗಿ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಒಂದು 108 ಬಾರಿ ಜಪ ಮಾಡ್ತಾರೋ, ಮಾಡಿ ನಂತರ ಒಂದು 21 ಗರಿಕೆಯನ್ನು
ಮನೆಯಲ್ಲೇ ಗಣಪತಿ ವಿಗ್ರಹ ಇದ್ದರೆ ಗಣಪತಿಗೆ ಸಮರ್ಪಣೆ ಮಾಡ್ಬೋದು, ಗಣಪತಿ ಫೋಟೋ ಮನೇಲಿದ್ದರೆ ಗಣಪತಿಗೆ ಸಮರ್ಪಣೆ ಮಾಡ್ಬೋದು, ಇಲ್ಲ ಮನೆ ಹತ್ರದಲ್ಲಿ ಗಣಪತಿ ದೇವಸ್ಥಾನ ಇದ್ದರೆ ತೊಗೊಂಡೋಗಿ ಅದನ್ನು ಅಲ್ಲಿ ಸಮರ್ಪಣೆ ಮಾಡ್ಬೋದು. ಒಂದು 21 ಗರಿಕೆಯನ್ನು 108 ಬಾರಿ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಜಪ ಮಾಡಬೇಕು, ಮಾಡಿ ಅದನ್ನು ಸಮರ್ಪಣೆ ಮಾಡಬೇಕು ಗಣಪತಿಗೆ. ಆ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಿಂದ ಎಲ್ಲ 3 ಲೋಕಗಳು ವಶ್ಯ ಮಾಡಿಕೊಡ್ತಕ್ಕಂಥ ಒಂದು ಅದ್ಭುತವಾದ ಮಂತ್ರ. ಇನ್ನು ನೀವು ಅದನ್ನು ವೃಷಭ ರಾಶಿಯವರು ವಿಶೇಷವಾಗಿ ಅದರ ಜಪ ಮಾಡಿದಾಗ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಜಾಸ್ತಿ ಆಗುತ್ತೆ. ಎಲ್ಲರನ್ನು ನಿಮ್ಮತ್ತ ಆಕರ್ಷಿಸ್ಕೊಂಡ್ಬಿಡ್ತೀರ. ಎಲ್ಲ ನೀವು ಬಯಸಿದ್ದು, ಯಾಕೆಂದರೆ ಯಾರಲ್ಲಿ ಆಕರ್ಷಣಾ ಶಕ್ತಿ ಜಾಸ್ತಿ ಇರ್ತದೆಯೋ ಅವರು ಬಯಸಿದ್ದೆಲ್ಲ ಅವರಿಗೆ ಸಿಗ್ತದೆ. ಯಾಕೆಂದರೆ ಎಲ್ಲರೂ ಮಾಡಿಕೊಡ್ತಾರೆ ನಿಮಗೆ, ಸಹಾಯ ಮಾಡಲಿಕ್ಕೆ. ನಿಮ್ಗೆ ಏನು ಬೇಕು ಹೇಳು, ನಾನು ಮಾಡಿಕೊಡ್ತೀನಿ ಅನ್ನೋ ಥರ ಎಲ್ಲ ಜನ ಇರ್ತಾರೆ. ನಿಮ್ಮನ್ನು ಯಾರೂ ಮೂಸ್ತಾ ಇಲ್ಲ, ನನಗೆ ಯಾರೂ ಏನೂ ಇದು ಮಾಡ್ತಾ ಇಲ್ಲ, ನಾನು ಯಾರೂ ಕೇರ್ ಮಾಡ್ತಾ ಇಲ್ಲ, ನನ್ನ ಕಷ್ಟಕ್ಕೆ ಯಾರೂ ಆಗ್ತಾ ಇಲ್ಲ, ನಾನು ಒಬ್ಬನೇ ಆಗಿಬಿಟ್ಟಿದ್ದೀನಿ, ಎಲ್ಲ ನಾನು ಬಳಸ್ಬಿಟ್ಬಿಡ್ತಾರೆ. ಇದೆಲ್ಲ ಯಾರು ಹೇಳ್ತಾರೆ? ಯಾರಲ್ಲಿ ಆಕರ್ಷಣಾ ಶಕ್ತಿ ಇರೋದಿಲ್ವೋ, ಯಾರಿಗೆ ಅದು ಸಮಸ್ಯೆ, ಅವ್ರು ಮಾತ್ರ ಹೇಳ್ತಾರೆ. ಯಾರಲ್ಲಿ ಆಕರ್ಷಣಾ ಶಕ್ತಿ ಬಹಳ ಚೆನ್ನಾಗಿರ್ತದೆಯೋ ಅವರಿಗೆ ಯಾವ ಟೆನ್ಷನ್ ಇಲ್ಲ, ಅವರು ಕೇಳೋದೇ ಬೇಡ. ಅವ್ರು ಕಷ್ಟದಲ್ಲಿದ್ದಾರೆ, ಅವ್ರಿಗೇನೋ ಬೇಕು ಅಂದರೆ ತಾನಾಗೇ ಜನ ಬಂದು ಅವರಿಗೆ ಸಹಾಯ ಮಾಡ್ತಾರೆ. ಆ ಆಕರ್ಷಣಾ ಶಕ್ತಿ ವೃಷಭ ರಾಶಿಯವರಿಗೆ ಬರಬೇಕು. ಅದಕ್ಕೊಂದು ಅದ್ಭುತವಾದಂತಹ ಪರಿಹಾರವನ್ನು ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಹುಣ್ಣಿಮೆಯ ದಿವಸ ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ. ಹುಣ್ಣಿಮೆಯ ದಿವಸ ನಿಮಗೋಸ್ಕರ ನಾವು ಆ ವಿಶೇಷವಾದ ತಂತ್ರವನ್ನು ಮಾಡ್ತಾ ಇದ್ದೇವೆ. ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಪ್ರಸಾದ ಸ್ವರೂಪ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ನಿಮಗೆ. ಈ ಉಂಗುರವನ್ನು ನೀವು ದಯವಿಟ್ಟು ಗಮನಿಸಬೇಕು, ಸ್ಕ್ರೀನ್ ಮೇಲೂ ದೊಡ್ಡದಾಗಿ ಹಾಕ್ತಾರೆ. ಇದರಲ್ಲಿ 3 ವಿಭಿನ್ನ ವಿಶೇಷವಾದ ಶಕ್ತಿಗಿದೆ. ಅದರಲ್ಲಿ ಮೊದಲನೆಯದು ರುದ್ರಾಕ್ಷಿ. ಈ ರುದ್ರಾಕ್ಷಿಯನ್ನು ನಾವು ಇದರಲ್ಲಿ ತುಂಬ ಚಿಕ್ಕ ರುದ್ರಾಕ್ಷಿಯನ್ನು ಉಂಗುರದಲ್ಲಿ ಇಟ್ಟಿದ್ದೇವೆ. ಅದು ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಎನರ್ಜೈಸ್ ಆದಾಗ ನಿಮ್ಮಲ್ಲಿ ಅದ್ಭುತವಾದ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡುತ್ತೆ. ಆರೋಗ್ಯ ಬಾಧೆಗಳಿದ್ರೂ ಪರಿಹಾರ ಮಾಡಿ ವೃದ್ಧಿ ಮಾಡುತ್ತೆ. ಯಾಕೆಂದರೆ ಭಾಳಷ್ಟು ಜನಕ್ಕೆ ಆರೋಗ್ಯ ಬಾಧೆ ಇದ್ದಾಗ ಯಾರು ಅವ್ರ ಹತ್ರ ಬರೋದೇ ಇಲ್ಲ, ಪಾಸಿಟಿವ್ ಎನರ್ಜಿ ಇರಲ್ಲ, ಎಲ್ಲರೂ ದೂರ ಮಾಡಿಬಿಡ್ತಾರೆ. ಇಲ್ಲ, ನಿಮಗೆ ಆರೋಗ್ಯ ಸರಿ ಹೋದ ತಕ್ಷಣ, ಚೈತನ್ಯ ಶಕ್ತಿ ವೃದ್ಧಿ ಆದ ತಕ್ಷಣ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಸೊ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ತ್ರಿಶಕ್ತಿಯಲ್ಲಿ ಮೊದಲನೇ ಶಕ್ತಿಯ ರುದ್ರಾಕ್ಷಿ ನಿಮಗೆ ಶಕ್ತಿ ವೃದ್ಧಿ ಮಾಡಿಕೊಡ್ತದೆ, ಧೈರ್ಯವನ್ನು ಕೊಡ್ತದೆ, ಧೈರ್ಯ ಇನ್ನೂ ವೃದ್ಧಿ ಮಾಡ್ತದೆ. ಅದರ ಜೊತೆಯಲ್ಲಿ ಇರತಕ್ಕಂಥದ್ದು ಒಂದು ಚಿಕ್ಕ ಶಂಖು. ಈ ಶಂಖು ನಿಮ್ಮ ಒಂದು ಹೆಸರನ್ನು, ನಿಮ್ಮ ಕೀರ್ತಿಯನ್ನು ಎಲ್ಲ ದಿಕ್ಕುಗಳಲ್ಲಿ ಸಾರುವಂಥ ಶಕ್ತಿ ಇದೆ ಅದಕ್ಕೆ. ಆ ಪಾಸಿಟಿವ್ ಎನರ್ಜಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದರಲ್ಲಿ ಅಂದರೆ, ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಅದು ಎನರ್ಜೈಸ್ ಆದಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದು. ಶಂಖು ಇದೆ. ಇನ್ನೊಂದು 3ನೇದು ಒಂದು ಚಿಕ್ಕ ಸಾಸಿವೆ ಕಾಳಿನಷ್ಟು ಪಾದರಸ ಇದೆ ಅದರಲ್ಲಿ. ಇದು ಎಂತಹ ಒಂದು ಅದ್ಭುತ ಶಕ್ತಿ ಅಂತಂದರೆ, ಮೂಲ ಕೆಲಸ, ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಮೂಲ ಕೆಲಸ ಇದೆಯಲ್ಲ, ಅದನ್ನು ಮಾಡೋದು ಇದು ಒಂದು ಶಕ್ತಿ. ಈ 3 ಶಕ್ತಿಗಳ ಸಮ್ಮಿಲನ ತ್ರಿಶಕ್ತಿ ಉಂಗುರ. ಈ ಉಂಗುರವನ್ನು ನಿಮ್ಮ ಹೆಸರಿನಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮದಲ್ಲಿ ಈ ಉಂಗುರಗಳನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಇನ್ನೂ ಹಲವಾರು ಹೋಮಗಳಿದೆ. ಬಹುಮುಖ್ಯವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಇದೆ. ಸರ್ಪದೋಷಗಳಿಂದಾಗಿ ಯಾರು ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ, ನಿಮ್ಮ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಂದರೆ ಅದು ಪರಿಹಾರ ಆಗಬೇಕು. ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಯಾವ ಗ್ರಹದ ಸಮಸ್ಯೆಯಿಂದಾಗಲೂ ಜನ ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ ಅಂತ ಆಗಬಾರದು. ಎಲ್ಲ ಗ್ರಹಚಾರ ಪರಿಹಾರ ಬೇಕು. ಜೊತೆಗೆ ಕಳೆದುಕೊಂಡಿದ್ದನ್ನು ಸಹ ಮರಳಿ ಪಡೆದುಕೊಳ್ಳಿಕ್ಕೋಸ್ಕರ ಅದ್ಭುತವಾದಂತಹ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹವನ. ಈ ಉಂಗುರ ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಮೂಲವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಪರವಾಗಿಲ್ಲ, ಎಲ್ಲ ಗೊತ್ತಿದ್ರೆ, ಏನು ಗೊತ್ತಿದೆ ಅದು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೀಟಾಗಿ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ವಿಳಾಸ, ಅದನ್ನೆಲ್ಲ ನೀಟಾಗಿ ಸಪ್ರೇಟಾಗಿ ನೀಟಾಗಿ ಟೈಪ್ ಮಾಡಿಬಿಟ್ಟು ವಾಟ್ಸಪ್ ಮಾಡಿ ನಮ್ಮ ಆಫೀಸ್ ನಂಬರ್ಗೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆ ನಿಮ್ಮ ಹೆಸರು ರಿಜಿಸ್ಟರ್ ಆಯಿತು ಅಂತಂದರೆ ಲೈವಲ್ಲಿ ಅವತ್ತು ಮೇ 1ನೇ ತಾರೀಕು ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ.
ನಂತರ ನಿಮಗೆ ಈ ಪ್ರಸಾದ ಸಿಕ್ಕ ನಂತರ ನೀವು ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅಷ್ಟವನ್ನು ಹಣೆಯಲ್ಲಿಟ್ಟುಕೊಂಡು ಈ ಉಂಗುರವನ್ನು ನಿಮ್ಮ ಯಾವ ಬೆರಳಿಗೆ ಸೈಜ್ ಕರೆಕ್ಟಾಗಿ ನಿಮಗೆ ಸೆಟ್ ಆಗ್ತದೆ ಆ ಒಂದು ಬೆರಳಿಗೆ ನೀವು ಅದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಲಗೈನಲ್ಲಿ ಕಿರು ಬೆರಳಿಗೂ ಹಾಕೋಬಹುದು, ಮಧ್ಯದ ಬೆರಳಲ್ಲೂ ಹಾಕೋಬಹುದು, ತೋರು ಬೆರಳಲ್ಲೂ ಹಾಕೋಬಹುದು. ನಿಮಗೆ ಅನುಕೂಲವಾಗುವ ಬೆರಳನ್ನು ನೀವು ಧಾರಣೆ ಮಾಡ್ಕೊಳ್ಬಿಡಿ. ಇದಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥ ನಾವು ಇದು ಹಾಕೊಂಡ್ರೆ ನಾನ್ ವೆಜ್ ತಿನ್ನಬಾರ್ದು, ನಾವು ಇದು ಹಾಕೊಂಡ್ರೆ ಹಂಗೆ ಮಾಡಬಾರ್ದು, ಅಲ್ಲಿ ಹೋಗಬಾರ್ದು, ಆ ಥರದ್ದೆಲ್ಲ ಇಲ್ಲ. ಕಂಟಿನ್ಯೂಸ್ ಒಂದು 28 ದಿನ ಕಡ್ಡಾಯವಾಗಿ ಹಾಕ್ಕೊಳ್ಳಿ, ನಂತರವೂ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ಳಿ. ಬಟ್ ಇದನ್ನು ನೀವು ಧಾರಣೆ ಮಾಡಿಕೊಂಡಾಗ ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಅದ್ಭುತವಾದ ಶಕ್ತಿಯನ್ನು ತ್ರೈಲೋಕ್ಯ ಮೋಹನಕರ ಗಣಪತಿಯ ಅನುಗ್ರಹದಿಂದ ನಿಮಗೆ ಸಿಗ್ತದೆ. ಅದರಿಂದ ನಿಮಗೆ ಅನುಕೂಲವಾಗಲಿ, ಒಳ್ಳೆಯದಾಗಲಿ, ನಿಮ್ಮ ಕೆಲಸ ಕಾರ್ಯಗಳು ಬೇಗ ಬೇಗ ಆಗಲಿ, ಒಳ್ಳೆಯ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಸದುದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ ಈ ಪ್ರಸಾದವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಇದನ್ನು ಮಿಸ್ ಮಾಡಿಕೊಂಡ್ರೆ ನಂತರ 2ನೇ ತಾರೀಕು 3ನೇ ತಾರೀಕು ನಂತರ ಈ ವಿಡಿಯೋ ನೋಡ್ಕೊಂಡು ನನಗಿದು ಬೇಕು ಅಂದರೆ ಖಂಡಿತವಾಗಿ ಸಿಗೋದಿಲ್ಲ. 1ನೇ ತಾರೀಕೆ ಹೋಮ ಇರತಕ್ಕಂಥದ್ದು, ಹಿಂದಿನ ದಿವಸ ಲಾಸ್ಟ್ ಗುರುವಾರ ಏನಿದೆ ಅವತ್ತು ಹಿಂದಿನ ದಿವಸ ಲಾಸ್ಟ್ ಇರ್ತದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋದು. ಬೇಗ ಬೇಗ ಕೊಟ್ಕೊಳ್ಳಿ. ಲಿಮಿಟೆಡ್ ಪೀಸ್ ಇರೋದು, ಲಿಮಿಟೆಡ್ ಆಗಿ ಹೆಸರು ಬರ್ಕೊಳ್ತಕ್ಕಂಥದ್ದು. ಸೊ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ನಾನು ಆ ಮಂತ್ರವನ್ನು ಸಹ ಹೇಳ್ತೇನೆ, ಮಂತ್ರವನ್ನು ಸಹ ಕೇಳಿಸ್ಕೊಳ್ಳಿ. ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಓಂ ಗಂ ಗಣಪತಯೇ ನಮಃ ಅಂತ ಕಮೆಂಟ್ ಮಾಡಿ. ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತ ನನಗೂ ಸಹ ಗೊತ್ತಾಗುತ್ತೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ.